ಗ್ಯಾಪ್ ಅಪ್ ಆಗಿ ಸೈಡ್ ವೇಸ್ ಆಗುತ್ತೆ. ಸೈಡ್ ವೇಸ್ ಆಗಿ ಸರ್, ನಂತರ ಸ್ವಲ್ಪ ಸಮಯದ ನಂತರ ಬ್ರೇಕ್ಔಟ್ ಆಗಿ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಅಪ್ ಸೈಡ್ ಆಗಿ ಹೋಗುತ್ತಾ ಕೆಳಗೆ ಡೌನ್ ಸೈಡ್ ಬರ್ಬೋದು. ಹೋಗುತ್ತಾ? ಡೌನ್ ಸೈಡ್. ಡೌನ್ ಸೈಡ್. ಸೊ ಅಂದ್ರೆ ಇವತ್ತು ಮಾರ್ಕೆಟ್ ಸೈಡ್ ವೇಸ್ ಆಗ್ಬಿಟ್ಟು ಇಲ್ಲಿ ಒಂದು ಟ್ರೆಂಡ್ ಲೈನ್ ಅಲ್ಲಿ ನಾವು ಎಂಟ್ರಿ ಮಾಡ್ಬೋದು, ಪರ್ಫೆಕ್ಟ್ ಎಂಟ್ರಿ. ಹೌದಾ? Traders, welcome back to Sri Lakshmi Trading Academy. So before opening the market structure ನ ಪ್ಲಾಟ್ ಮಾಡಿದ್ದೆ. ಸೊ ನ್ಯೂಟ್ರಲ್ ಟು ಗ್ಯಾಪ್ ಅಪ್ ಓಪನ್ ಆಗತ್ತೆ ಅಂತೆ. ಸೊ ಗ್ಯಾಪ್ ಅಪ್ ಓಪನ್ ಆಗ್ಬಿಟ್ಟು ಸ್ಮಾಲ್ ಅಪ್ ಸೈಡ್ ಬಂದ್ಬಿಟ್ಟು ಡೌನ್ ಸೈಡ್ ಆಗತ್ತೆ. ಅಗೇನ್ ಒಂದು ಅಪ್ ಸೈಡ್ ಬರುತ್ತೆ ಡೌನ್ ಸೈಡ್. ಸೊ ಇಲ್ಲಿ ಒಂದು ಸೈಡ್ ವೇಸ್ ಆಗ್ಬಿಟ್ಟು ಇಲ್ಲಿ ಬ್ರೇಕ್ಔಟ್ ಅಲ್ಲಿ ಎಂಟ್ರಿ ಮಾಡಬಹುದು ಅಂತ ಸ್ಟೂಡೆಂಟ್ಸ್ ಗೆ ಹೇಳಿತ್ತು. ಸೊ ಯು ಕ್ಯಾನ್ ಸಿ ಅಪ್ ಸೈಡ್ ಬಂತು, ಅಗೇನ್ ಸ್ಮಾಲ್ ಡೌನ್ ಸೈಡ್ ಇತ್ತು. ಇಲ್ಲಿ ಕ್ಲಿಯರ್ ಕಟ್ ಇನ್ಫಾರ್ಮೇಶನ್ ಇದೆ ನಮಗೆ ಎಂಟ್ರಿ ಮಾಡಬಹುದು ಅಂತ. ಈವನ್ ನಾನು ಸಹ ಇಲ್ಲಿ ಎಂಟ್ರಿ ಮಾಡಿದ್ದೆ. ಸೊ ಕ್ಯಾನ್ ಸೇ 1:5 ಬುಕ್ ಮಾಡಿದ್ದೀನಿ. ಈವನ್ ಆರಿಂದಲೂ ಸಹ ನಾನು ಪೋಸ್ಟ್ ಮಾಡಿದ್ದೆ. ಸೊ ಒಂದು ಅಪ್ ಸೈಡ್ ಮೊಮೆಂಟಮ್ ಆಯ್ತು. ಸೊ ಹೇಳ್ದಂಗೆ ಅಪ್ ಸೈಡ್ ಮೊಮೆಂಟಮ್ ಬಂತು, ಅಗೇನ್ ಡೌನ್ ಸೈಡ್ ಬರ್ಬೇಕಿತ್ತು, ಡೌನ್ ಸೈಡ್ ಬಂತು. ಸೊ ಈಗ ನೀವು ನೋಡ್ಬೋದು ಈ ರೀತಿ ಆಗ್ಬೇಕಿತ್ತು ಇಲ್ಲಿ. ಸೊ ಈ ಸೇಮ್ ಆಗಿದೆ. ಸೊ ಇದು ಯಾಕೆ ಬ್ರೇಕ್ಔಟ್ ಇವತ್ತು ಬಂದಿಲ್ಲ ಅಂತಂದ್ರೆ ಮಾರ್ನಿಂಗ್ ಇಲ್ಲಿ ಒಂದು ಬಿಗ್ ಮೂವ್ಸ್ ಆಗೋಗಿದೆ. ಅದರಿಂದ ಈ ಮೂವ್ ಅನ್ನೋದು ಇನ್ಕಂಪ್ಲೀಟ್ ಆಯ್ತು. ಸೊ ಎನಿಹೌ, ಸೊ ಪ್ಲಾನ್ ಇರೋದು ಇದೆ. ಓಕೆನಾ? ಸೊ ಸೇಮ್ ಇದನ್ನ ಟೀಚ್ ಮಾಡಿದ್ದೆ ಬೆಳಗ್ಗೆ ಸ್ಟೂಡೆಂಟ್ಸ್ ಗೆ ಯಾವ ರೀತಿ ಮಾಡ್ಕೋಬೇಕು ಪ್ರತಿಯೊಂದು ಅಂತ. ಸೊ ಇದೇ ರೀತಿ ನೀವು ಸಹ ಕಲಿಬೇಕು ಅಂತಂದ್ರೆ ಜಸ್ಟ್ ಡೌನ್ಲೋಡ್ ಅವರ್ ಆಪ್. 1 ಇಯರ್ ಮೆಂಟರ್ಶಿಪ್ ಇರುತ್ತೆ. ಯಾರೋ ಮೆಂಟರ್ಶಿಪ್ ಮಾಡಲ್ಲ 1 ಇಯರ್. ಈವನ್ ರಿಯಲ್ ಡೇಟಾ ತೋರಿಸ್ಕೊಂಡು ಎಲ್ರು ಬ್ಯಾಕ್ ಆಗಿರುತ್ತಲ್ವಾ ಒಂದು ಡೇಟಾ, ಆ ಡೇಟಾನ ತೋರಿಸ್ಬಿಟ್ಟು ನಿಮ್ಗೆ ಹೇಳ್ಕೊಡೋದು. ಆದ್ರೆ ನಾನು ಫುಲ್ ಡೇಟಾನ ಹೇಳ್ಕೊಡ್ತೀನಿ, ರಿಯಲ್ ಆಗಿ ಏನೇನ್ ಆಗ್ತಿದೆ ಅಂತ ತೋರಿಸ್ತೀನಿ. ಸೊ ಅದನ್ನ ನಿಮ್ಗೆ ಹೇಳ್ಕೊಡೋದು, ಫ್ಯೂಚರ್ ಅಲ್ಲಿ ಏನಾಗ್ಬೋದು, ಯಾವ ರೀತಿ ಬಂದ್ರೆ ನೀವು ಯಾವ ಕೈಂಡ್ ಆಫ್ ಡಿಸಿಷನ್ಸ್ ತಗೋಬೇಕು, ಸೊ ಒಂದು ಸೈಕಾಲಜಿ ಹೇಗೆ ಸೆಟ್ ಮಾಡ್ಬೇಕು ಅನ್ನೋದು ಹೇಳ್ಕೊಡೋದು. ಸೊ ಇಂಟ್ರೆಸ್ಟೆಡ್ ಇದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ ಅಂತ ಒಂದು ಆಪ್ ಇರುತ್ತೆ. ಡೌನ್ಲೋಡ್ ಮಾಡ್ಕೊಂಡು ಎನ್ರೋಲ್ ಆಗಿ 1 ಇಯರ್ ಮೆಂಟರ್ಶಿಪ್ ಇರುತ್ತೆ. ಥ್ಯಾಂಕ್ ಯು.